ನಮಸ್ಕಾರ ನನ್ನ ಪ್ರೀತಿಯ ಹಿತೈಷಿಗಳೇ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಿನ್ನೆ ರಾತ್ರಿ ನನಗೆ 1,00,000 ಸಬ್ಸ್ಕ್ರೈಬರ್ ಮಾಡಿದ್ದೀರಾ. ನಾನು ಪ್ರೀತಿಯಿಂದ ನನ್ನ ಚಾನಲ್ಗೆ ತುಂಬ 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 ನಾನು ಅದು ಲೈವಲ್ಲೇ ಆಗಬೇಕು. 10,000 ಸಬ್ಸ್ಕ್ರೈಬರ್ ಆಗಬೇಕಾದ್ರೂ ನಾನು ಲೈವ್ ಮಾಡಿದ್ದೆ. ಲೈವಲ್ಲೇ 10,000 ಸಬ್ಸ್ಕ್ರೈಬರ್ ಆಗಿತ್ತು. ನೆನೆ 1,00,000 ಸಬ್ಸ್ಕ್ರೈಬರು ಲೈವಲ್ಲೇ ಆಗಬೇಕು ಅಂತ ಹೇಳಿ ಲೈವ್ ಮಾಡಿದ್ದೆ. ಲೈವಲ್ಲೇ ಸಬ್ಸ್ಕ್ರೈಬರ್ ಆಯಿತು. ಎಲ್ಲ ನಿಮ್ಮ ಪ್ರೀತಿ ವಿಶ್ವಾಸದಿಂದ. ಅದಕ್ಕೋಸ್ಕರ ಇದೊಂದು ಧನ್ಯವಾದ ವಿಡಿಯೋ ಹೇಳೋಣ ಅಂತ ಮಾಡಿದೆ. ಮತ್ತು ನಾನು ಈ ಚಾನಲ್ ಶುರು ಮಾಡಿ 13 ತಿಂಗಳಾಯಿತು. ಬೆಣ್ಣೆ ಕೃಷ್ಣ ವ್ಲಾಗು ನೋಡಿ, ನನ್ನ ಮುದ್ದು ಕೃಷ್ಣ. 13 ತಿಂಗಳಿಗೆ ನೀವೆಲ್ಲ ಪ್ರೀತಿ ವಿಶ್ವಾಸದಿಂದ, ದೇವ್ರ ದಯೆಯಿಂದ ಚೆನ್ನಾಗಿ ನನಗೆ ಯೂಟ್ಯೂಬ್ ಪೇಮೆಂಟು ಬರ್ತಾ ಇದೆ. ತುಂಬ ಚೆನ್ನಾಗಿದೆ. ನಾನು ಇವಾಗ ಮತ್ತೆ ಇವಾಗೊಂದು 20 ದಿವಸ ಆಯಿತು ಒಂದು ಆಯಿಲ್ ಬಿಸ್ನೆಸ್ ಶುರು ಮಾಡಿದ್ದೀನಿ. ಫೇಸ್ ಗ್ಲೋಯಿಂಗ್ ಆಯಿಲು ಮತ್ತು ಸ್ಪೆಷಲ್ ಕಡಲೆ ಹಿಟ್ಟು, ವೆಯ್ಟ್ ಲಾಸ್ ಪೌಡ್ರು, ಮೂರೂ ತುಂಬ 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 ಚೆನ್ನಾಗಿ ಸೇಲ್ ಆಗ್ತಾ ಇದೆ. ತೊಗೊಂಡಿರೋರೆ ಮತ್ತೆ 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 ತೊಗೊಳ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅಂತ ತೊಗೊಳ್ತಾ ಇದ್ದಾರೆ. ತೊಗೊಳ್ತಿರೋರು ಎಲ್ರಿಗೂ ಧನ್ಯವಾದಗಳು. ನಿಜವಾಗ್ಲೂ ಹೇಳ್ತೀನಿ, ಅವರು ಒಂದೊಂದು ಕಮೆಂಟ್ ಓದ್ತಾ ಇದ್ರೆ ನನಗೆ ಖುಷಿಗೆ ಕಣ್ಣಲ್ಲಿ ನೀರು ಬರುತ್ತೆ. ಅಷ್ಟು ಚೆನ್ನಾಗಿ ಕಮೆಂಟ್ ಮಾಡ್ತಾರೆ. ಎಲ್ರಿಗೂ ಧನ್ಯವಾದಪ್ಪ. ಆಮೇಲೆ ನೆಕ್ಸ್ಟು ನೀವು ಯಾರಾದರೂ ಬಿಸ್ನೆಸ್ ಮಾಡೋದಾದರೆ ಪ್ರತಿಯೊಂದು ಐಡಿಯಾ ಕೊಡ್ತೀನಿ. ಬಾಟ್ಲಿ ಹೇಗೆ ತೊಗೊಳ್ಬೇಕು, ಬಾಟ್ಲಿ ಎಷ್ಟು ಬೀಳುತ್ತೆ, ಕವರು ಈ ಥರ ಇಲ್ಲೇ ಇದೆ, ಇನ್ನೂ ಆರ್ಡ್ರ್ ತೊಗೊಂಡು ಹೋಗಿಲ್ಲ ಅವರು. ಈ ಥರ ಕವರು ಎಲ್ಲಿ ಸಿಗುತ್ತೆ, ಅಮೆಝಾನ್ ಕವರ್ ಎಷ್ಟು ರೂಪಾಯಿ. ನಾನು ಆಯಿಲ್ ಬಾಟ್ಲು ತರ್ತೀನಿ. ಒಂದು ನಿಮಿಷ, ನಾನು 1,000 ತರಿಸ್ಬಿಡ್ತೀನಿ. ನನಗೆ ದಿನಕ್ಕೆ 200 ಬೇಕು. 5 ದಿವ್ಸಕ್ಕೆ 1,000, 5-6 ದಿವ್ಸಕ್ಕೆ 1,000 ನನಗೆ ಖಾಲಿ ಆಗುತ್ತೆ. ಈ ಥರ ಇದು ಖಾಲಿ ಬಾಟ್ಲಿಗೆ ನಾನು ಸ್ಟಿಕ್ಕರ್ ಅಂಟಿಸಿರೋದು. ಬಾಟಲ್ ಖಾಲಿ ಬಾಟ್ಲಿ ಎಲ್ಲಿ ಸಿಗುತ್ತೆ. ಆಮೇಲೆ ಬಬಲ್ಸ್ ರೋಲು ದೊಡ್ಡ ತರ್ತೀನಿ. ಬಬಲ್ಸ್ ರೋಲ್ ಇನ್ನೂ ದೊಡ್ಡದಿರುತ್ತೆ. ಇದು ಖಾಲಿಯಾಗಿ ಇಷ್ಟು ಉಳಿದಿದೆ. ಇದು ಎಲ್ಲಿ ಸಿಗುತ್ತೆ. ಆಮೇಲೆ ಈ ಥರ ನೋಡಿ, ಇದು ನಾನು ಸ್ಟಿಕ್ಕರ್ ಅಂಟಿಸಿದ್ದೀನಿ. ಇದು ಕಡಲೆ ಹಿಟ್ಟು 250 ಗ್ರಾಮು. ಇದು 200 ಗ್ರಾಮು, ಇದು 250 ಗ್ರಾಮು. 100 ಗ್ರಾಮ್ ದೊಡ್ಡದಿದೆ, ಅದು ನಾನು ತೋರಿಸ್ತೀನಿ. ಆಮೇಲೆ ಇದು ಎಣ್ಣೆ ನಾನು ರೆಡಿ ಮಾಡಿರೋದು. ಇದಕ್ಕೆ ಬಬಲ್ಸ್ ಪೇಪರ್ ಈಗ ಸುತ್ತಿರ್ತೀನಿ, ಡ್ಯಾಮೇಜ್ ಬರಬಾರ್ದು ಅಂತ ಹೇಳಿ. ಇದನ್ನೆಲ್ಲ ಎಲ್ಲಿ ಸಿಗುತ್ತೆ, ಹೇಗೆ ಆರ್ಡ್ರ್ ತೊಗೊಳ್ಳೋದು ಅಂತ ನಾನು ಪ್ರತಿಯೊಂದು ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ನಾನು ಹೇಳ್ಕೊಡ್ತೀನಿ. ಇದು ನಂದು ವೆಯ್ಟ್ ಲಾಸ್ ಪೌಡರು, 1/4 kg ಮಾತ್ರ. 1/4 kg, ಅರ್ಧ kg, 1 kg. ಬರೀ 1 kgನೇ, ಅರ್ಧ kg 1 kg ತೊಗೊಳ್ತಾ ಇದ್ದಾರೆ. 1/4 kg ಯಾರು ತೊಗೊಳ್ತಾ ಇಲ್ಲ. ಇದು ವೆಯ್ಟ್ ಲಾಸ್ ಪೌಡರು. ಈ ಥರ ಬಬಲ್ಸ್ ಪೇಪರ್ ಹಾಕಿ ಇದು ಮಾಡಿರ್ತೀನಿ. 1/4 kg, ಅರ್ಧ kg ಎಲ್ಲ ನಾವು ಡಬ್ಬಿಗೆ ಹಾಕಿ ಕಳಿಸಿದ್ರೆ ಅವ್ರಿಗೆ ಕೊರಿಯರ್ ಚಾರ್ಜ್ ಜಾಸ್ತಿ ಬೀಳುತ್ತೆ. ಅದಕ್ಕೋಸ್ಕರ ನನಗೆ ದಿನಕ್ಕೆ ತುಂಬ ಅಂದರೆ ತುಂಬ ಸೇಲ್ ಆಗ್ತಾ ಇದೆ. ನಾನು 1,00,000 ಸಬ್ಸ್ಕ್ರೈಬರ್ ಮಾಡಿರೋದಲ್ಲದೆ ನನ್ನ ಬಿಸ್ನೆಸ್ಗೂ ತುಂಬ ಎಲ್ಲ ಪ್ರೀತಿಯಿಂದ ಹೆಲ್ಪ್ ಮಾಡ್ತಾ ಇದ್ದೀರಾ. ಇವಾಗ ಒಂದ್ಸರಿ ನಾನು ಎಷ್ಟು ಸ್ಟಾಕ್ ಇಟ್ಕೊಂಡಿರ್ತೀನಿ, ದಿನಕ್ಕೆ ನನಗೆ ಎಷ್ಟು ಖಾಲಿ ಆಗುತ್ತೆ ಅಂತ ತೋರಿಸ್ತೀನಿ. ಯಾರಿಗಾದ್ರೂ ಬೇಕಾದರೆ ಕಮೆಂಟಲ್ಲಿ ಹೇಳಿ, ನನಗೆ ಐಡಿಯಾ ಕೊಡಿ, ನಾನು ಮಾಡಬೇಕು ಅಂತ ಹೇಳಿ ಖಂಡಿತ ನಾನು ಐಡಿಯಾ ಕೊಡ್ತೀನಿ. ನಾನು ನಾಳೆ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ. ಮಂತ್ರ ಇದನ್ನ ಬಂದಿದ ತಕ್ಷಣ ಟೈಮ್ ನೋಡ್ಕೊಂಡು ಸ್ವಲ್ಪ ಟೈಮ್ ಅಡ್ಜಸ್ಟ್ ಮಾಡಿಕೊಂಡು ನಾನು ವಿಡಿಯೋ ಮಾಡಿ ತೋರಿಸ್ತೀನಿ. ನಾನು ಈಗ ನೋಡಿ, ಸ್ಟಿಕ್ಕರ್ ನೋಡಿ, ಇಷ್ಟಿಷ್ಟೆಲ್ಲ ಮಾಡಿಸ್ಕೊಂಡು ತಂದಿಟ್ಕೊಂಡ್ಬಿಡ್ತೀನಿ. ನನಗೆ ಒಂದು ವಾರನೂ ಬರಲ್ಲ ಇಷ್ಟು ಸ್ಟಿಕ್ಕರು ಮತ್ತು ಬಾಟಲು ಎಲ್ಲ ನಾನು ಹೋಲ್ಸೇಲಲ್ಲಿ ತೊಗೊಂಡು ಬರೋದು. ತುಂಬ ಕಡಿಮೆ ಬೀಳುತ್ತೆ ನಮಗೆ. ಹೋಲ್ಸೇಲಲ್ಲಿ ತರೋದ್ರಿಂದ ತುಂಬ ಕಡಿಮೆ ಬೀಳುತ್ತೆ. ಅಮೆಝಾನ್ ಕವರ್ಗಳಾಗಲಿ, ಎಲ್ಲ ಸೈಜಿನ ಕವರ್ಗಳು ಇದೆ ನನ್ನ ಹತ್ರ. ಸಣ್ಣದರಾಗಿಂದ ಹಿಡಿದು ದೊಡ್ಡದು 1 kg 1.5 kg ತೊಗೊಳ್ತಾರೆ. ಈ ಕಡಲೆ ಹಿಟ್ಟು, ವೆಯ್ಟ್ ಲಾಸು, ಅವ್ರಿಗೆಲ್ಲ ದೊಡ್ಡ ಕವರು, ಎಲ್ಲ ಸೈಜಿನ ಕವರು ತಂದಿಟ್ಕೊಂಬಿಟ್ಟಿದ್ದೀನಿ ನಾನು. ಅವಾಗವಾಗ ಹೋಗಂಗಿಲ್ಲ. ನಾನು ಪ್ರತಿಯೊಂದು ಎಲ್ಲಿ ಏನು ಅಂತ ನಿಮಗೆ ವಿಡಿಯೋ ಬೇಕು ಅಂದರೆ ಖಂಡಿತ ಹೇಳಿ, ನಾನು ವಿಡಿಯೋ ಮಾಡ್ತೀನಿ. ಆಮೇಲೆ ಯಾರಾದರೂ ಆರ್ಡ್ರ್ ಕೊಡಂಗಿದ್ರೆ, ಯಾರಾದರೂ ಹೊಸ್ದಾಗ ಹಳುಬ್ರೆಲ್ಲ ತೊಗೊಳ್ತಾ ಇದ್ದಾರೆ, ಅವ್ರಿಗೆ ನಂಬರ್ ಕೊಡೋ ಅವಶ್ಯಕತೆ ಇಲ್ಲ. ಹೊಸ್ದಾಗಿ ಯಾರಾದರೂ ಆರ್ಡ್ರ್ ತೊಗೊಳ್ಬೇಕು, ನಮಗೆ ಗ್ಲೋಯಿಂಗ್ ಆಯಿಲು, ಸ್ಪೆಷಲ್ ಕಡಲೆ ಹಿಟ್ಟು ಬೇಕು, ವೆಯ್ಟ್ ಲಾಸ್ ಪೌಡ್ರು ಬೇಕು ಅಂತ. ವೆಯ್ಟ್ ಲಾಸ್ಗೆ ಒಂದೇ ಅಲ್ಲ, ಇದು ಮೋಷನ್ ಚೆನ್ನಾಗಾಗತ್ತೆ. ಆಮೇಲೆ ಗ್ಯಾಸ್ಟ್ರಿಕ್ ಹೋಗುತ್ತೆ. ಒಬ್ಬರು ಜೆಲೋಸಿಲ್ಲೋ ಸಿರಪ್ಪು 4 ದಿವ್ಸಕ್ಕೆ 1 ಬಾಟ್ಲು ಖಾಲಿ ಮಾಡ್ತಾ ಇದ್ರಂತೆ. ಇವಾಗ ಅವರು 1 ವಾರದಿಂದ ಮುಟ್ಟೆ ಇಲ್ವಂತೆ. ಅವರು
ಒಂದು ವಾರ ಆಯಿತು. ನಾನು ಶುಕ್ರವಾರ ಶುರು ಮಾಡಿದ್ದು ವೆಯ್ಟ್ ಲಾಸ್ ಪೌಡರು. ಒಂದು ವಾರ ಆಯಿತು. ತುಂಬ ಅಂದರೆ ತುಂಬ ಸೇಲ್ ಆಗ್ತಾ ಇದೆ ನೋಡಿ. ಎಷ್ಟು ಹುರಿದಿಟ್ಟಿದ್ದೀನಿ ಎಲ್ಲ ತೋರಿಸ್ತೀನಿ ನೋಡಿ. ನೋಡಿ 15 kg ವೆಯ್ಟ್ ಲಾಸ್ ಪೌಡ್ರು ಹುರಿದಿಟ್ಟಿದ್ದೀನಿ. ಇದನ್ನು ಈಗ ಮಿಲ್ಗೆ ಹಾಕಿಸ್ಕೊಂಡು ಬರಬೇಕು. ಮತ್ತು ಇದು ಪ್ಯಾಕ್ ಮಾಡಿರೋದು ವೆಯ್ಟ್ ಲಾಸ್ ಪೌಡರ್ ಪ್ಯಾಕ್ ಮಾಡಿರೋದು. ಇದು 1/4 kg, ಇದು 200 ಗ್ರಾಮು. ಇದು ಆಯಿಲ್ ಬಾಟ್ಲಿ ಇಷ್ಟು ರೆಡಿ ಮಾಡಿಟ್ಟಿರ್ತೀನಿ. ಇಷ್ಟು ನಾನು ಸ್ಟಾಕ್ ಇಟ್ಕೊಂಡಿರ್ತೀನಿ. ಈಗ ಒಂದು ಟ್ರಿಪ್ ತೊಗೊಂಡೋದ್ರು, ಎಲ್ಲ ತೊಗೊಂಡೋದ್ರು. ಇದೆಲ್ಲ ನೋಡಿ ಆಯಿಲ್ ಬಾಟ್ಲಿದು. ಇಲ್ಲಿ 100 ಗ್ರಾಮ್ ಪೌಡ್ರದ್ದಿದೆ. ಇದೆಲ್ಲ ಕವರ್ಗಳು, ಎಲ್ಲ ಸೈಜಿನ ಕವರ್ಗಳು ಇಟ್ಕೊಂಡಿದ್ದೀನಿ ನಾನು. ಒಂದು ಮೂಟೆ ಫುಲ್ಲು ಕವರ್ ತಂದು ಇಟ್ಕೊಳ್ತೀನಿ. ಮನೆ ಸಣ್ಣದು, ಸೆಲ್ಲೋ ಟೇಪು ಅಷ್ಟೇ, ಫುಲ್ಲು ಒಂದು ರೋಲ್ ತಂದು ಇಟ್ಕೊಂಡ್ಬಿಡ್ತೀನಿ. ಮನೆ ಚಿಕ್ಕದು ಆದರೂ ಪ್ರತಿಯೊಂದು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರುತ್ತೆ. ಯಾರಿಗಾದರೂ ಬೇಕು ಅನಿಸಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಇರೋದಕ್ಕೆ ಆರ್ಡ್ರ್ ಮಾಡ್ಬೋದು. ತುಂಬ ಜನ ಇಷ್ಟಪಟ್ಟಿದ್ದೀರಾ. ಎಲ್ರಿಗೂ ತುಂಬ ಧನ್ಯವಾದಗಳು. ಮತ್ತು ನಂದು 1 ಲಕ್ಷ ಸಬ್ಸ್ಕ್ರೈಬರ್ ಮಾಡಿದ್ದೀರಾ, ಅದಕ್ಕೂ ತುಂಬ ಧನ್ಯವಾದಗಳು. ಎಲ್ಲದಕ್ಕೂ ನನ್ನ ಮುದ್ದು ಕೃಷ್ಣ ಕಾರಣ. ನನ್ನ ಮುದ್ದು ಕೃಷ್ಣನಿಗೆ ಕೇಳ್ಕೊಳ್ತೀನಿ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ. ನನ್ನ ಇಷ್ಟು ಬೆಳೆಸಿದ್ದೀರಾ ತುಂಬ 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 ಧನ್ಯವಾದಗಳು. ಜೈ ಶ್ರೀರಾಮ್.